ನಮಸ್ಕಾರ ಸ್ನೇಹಿತರೆ. ಭಾರತದ ಪ್ರಸ್ತುತ ಪ್ರಮುಖ ಹುದ್ದೆಗಳ ಭಾಗ 2ರ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ 51. ಕೇಂದ್ರ ಸರ್ಕಾರದಿಂದ ಜುಲೈ 31, 2027ರವರೆಗೆ ನಿಯೋಜನೆ ಅವಧಿ ವಿಸ್ತರಿಸಲ್ಪಟ್ಟಿರುವ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದ ಪ್ರಸ್ತುತ ಮಹಾನಿರ್ದೇಶಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅನುರಾಗ್ ಗರ್ಗ್. ಎನ್ಸಿಬಿ ಎಸ್ಟಾಬ್ಲಿಷ್ ಆಗಿದ್ದದ್ದು 17 ಮಾರ್ಚ್ 1986ರಲ್ಲಿ. ನೆಕ್ಸ್ಟ್ ಕ್ವಶನ್. ಮೇ 2026ರಲ್ಲಿ ಯಾವ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿ ಸಂದೀಪ್ ಬಕ್ಷಿ ಅವರ ಮರುನೇಮಕವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಐಸಿಐಸಿಐ ಬ್ಯಾಂಕ್. ಕ್ವಶನ್ 53. ಮೇ 2026ರಲ್ಲಿ ಭಾರತೀಯ ಚುನಾವಣಾ ಆಯೋಗವು ಪಶ್ಚಿಮ ಬಂಗಾಳದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ನೀಲಂ ಮೀನಾ. ಕ್ವಶನ್ 54. ಮೇ 2026ರಲ್ಲಿ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಹೊಸ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಪಿ ಜವಾಹರ್. ಎಂಪಿಇಡಿ ಫುಲ್ ಫಾರ್ಮ್ ಮರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ, ಸಮುದ್ರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ. ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಕೆಳಗಡೆ ಬರ್ತದೆ. ಎಸ್ಟಾಬ್ಲಿಷ್ ಆಗಿದ್ದದ್ದು 1972ರಲ್ಲಿ. ಹೆಡ್ ಕ್ವಾರ್ಟರ್ಸ್ ಇನ್ ಕೊಚ್ಚಿ, ಕೇರಳ. ನೆಕ್ಸ್ಟ್ ಕ್ವಶನ್. ಮೇ 2026ರಲ್ಲಿ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಡಿ.ಕೆ. ಶಿವಕುಮಾರ್. ಕ್ವಶನ್ 56. ಮೇ 2026ರಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಪಿಯೂಷ್ ಸಿಂಗ್ಲಾ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಇಂಪ್ಲಿಮೆಂಟ್ ಮಾಡುವಂಥದ್ದು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ, NHA, ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಕ್ವಶನ್ 57. ಭಾರತೀಯ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? 48th ವೈಸ್ ಚೀಫ್ ಆಫ್ ದಿ ನೇವಲ್ ಸ್ಟಾಫ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಅಜಯ್ ಕೊಚ್ಚರ್. ಭಾರತೀಯ ನೌಕಾಪಡೆ 1612ರಲ್ಲಿ ಸೆಪ್ಟೆಂಬರ್ 5ರಂದು ಸ್ಥಾಪನೆಯಾದ ಈಸ್ಟ್ ಇಂಡಿಯಾ ಕಂಪನಿ ಮರೀನ್ನಿಂದ ತನ್ನ ಮೂಲವನ್ನು ಪಡೆದುಕೊಂಡಿದೆ. ಇದು ಅಫಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದು ಸ್ವಾತಂತ್ರ್ಯ ನಂತರ 26 ಜನವರಿ 1950ರಲ್ಲಿ. ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನ್ಯೂ ದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್. DRDO ಅಧ್ಯಕ್ಷರು ಮತ್ತು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯ ಹೆಚ್ಚುವರಿ ಪ್ರಭಾರವನ್ನು ಕೇಂದ್ರ ಸರ್ಕಾರ ಯಾರಿಗೆ ವಹಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜೇಶ್ ಕುಮಾರ್ ಸಿಂಗ್. ನೆಕ್ಸ್ಟ್ ಕ್ವಶನ್. ಜೂನ್ 2026ರಲ್ಲಿ ಮಿಲಿಟರಿ ನರ್ಸಿಂಗ್ ಸೇವೆಯ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೇಜರ್ ಜನರಲ್ ರಚೆಲ್ ಥಾಮಸ್. ಕ್ವಶನ್ 60. ಜೂನ್ 2026ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ನ 20ನೇ ಕಮಾಂಡರ್ ಇನ್ ಚೀಫ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ವಿನೀತ್ ಮೆಕ್ಕಾರ್ಥಿ. ಕ್ವಶನ್ 61. CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಖಂಡೆ ಪ್ರಶಾಂತ್ ಸೀತಾರಾಮ್. CBSE ಎಸ್ಟಾಬ್ಲಿಷ್ ಆಗಿದ್ದದ್ದು 1929ರಲ್ಲಿ. ಅದನ್ನು ರಿಕಾನ್ಸ್ಟಿಟ್ಯೂಟ್ ಮಾಡಿದ್ದು 1962ರಲ್ಲಿ. ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ನ್ಯೂ ದೆಹಲಿ. ಕ್ವಶನ್ 62. ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಸ್ಟಿಸ್ ಮೀನಾಕ್ಷಿ ಮದನ್ ರಾಯ್. ಕ್ವಶನ್ ನಂಬರ್ 63. ಜೂನ್ 2026ರಲ್ಲಿ ಬಾರ್ನಿಂದ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡ 2ನೇ ಮಹಿಳಾ ನ್ಯಾಯಾಧೀಶೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಸ್ಟಿಸ್ ವಿ ಮೋಹನ. ಕ್ವಶನ್ 64. ಭಾರತೀಯ ನೌಕಾಪಡೆಯ ಮುಂದಿನ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಶುತೋಷ್ ದೀಕ್ಷಿತ್. ಇಂಡಿಯನ್ ಏರ್ಫೋರ್ಸ್ ಎಸ್ಟಾಬ್ಲಿಷ್ ಆಗಿದ್ದದ್ದು 8 ಅಕ್ಟೋಬರ್ 1932ಅಲ್ಲಿ. ಏರ್ಸ್ಪೋರ್ಟ್ ಪ್ರತಿ ವರ್ಷ ಏರ್ಸ್ಪೋರ್ಟ್ ಡೇಯನ್ನು 8 ಅಕ್ಟೋಬರ್ ಆಚರಿಸ್ತಾರೆ. ಮತ್ತು ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಆಗಿರುವಂಥದ್ದು ನ್ಯೂ ದೆಹಲಿಯಲ್ಲಿ. ಕ್ವಶನ್ 65. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರವು ಇಂಡಿಯಾ AI ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಹೆಚ್ಚುವರಿ ಪ್ರಭಾರವನ್ನು ಯಾರಿಗೆ ವಹಿಸಿದೆ? ಅಡಿಷನಲ್ ಚಾರ್ಜ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸೌರಭ್ ವಿಜಯ್. ಕ್ವಶನ್ 66. ಜೂನ್ 2026ರಲ್ಲಿ RBI ಯಾವ ಪ್ರಸ್ತುತ ಡೆಪ್ಯೂಟಿ ಗವರ್ನರ್ ಅವರ ಅಧಿಕಾರಾವಧಿಯನ್ನು ಕೇಂದ್ರ ಸರ್ಕಾರವು ಹೆಚ್ಚುವರಿ 2 ವರ್ಷಗಳ ಅವಧಿಗೆ ವಿಸ್ತರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ,
ಸ್ವಾಮಿನಾಥನ್ ಜಾನಕಿ ರಾಮನ್. RBI ಎಸ್ಟಾಬ್ಲಿಷ್ ಆಗಿದ್ದದ್ದು ಏಪ್ರಿಲ್ 1935 ಇನ್ ಕಲ್ಕತ್ತಾ ಆ್ಯಂಡ್ ನ್ಯಾಷನಲೈಸ್ಡ್ ಆಗಿದ್ದು 1949. ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ಸ್ ಇನ್ ಮುಂಬೈ. ಪ್ರೆಸೆಂಟ್ RBI ಗವರ್ನರ್ ಈಸ್ ಸಂಜಯ್ ಮಲ್ಹೋತ್ರಾ. RBI ಹ್ಯಾಸ್ 4 ಡೆಪ್ಯೂಟಿ ಗವರ್ನರ್ಸ್: ಪೂನಮ್ ಗುಪ್ತಾ, ಶಿಶುಚಂದ್ರ ಮುರ್ಮು, ಸ್ವಾಮಿನಾಥನ್ ಜಾನಕಿ ರಾಮನ್ ಆ್ಯಂಡ್ ರೋಹಿತ್ ಜೈನ್. ಕ್ವಶನ್ 67. ಜೂನ್ 2026 ಭಾರತದ ಅತಿದೊಡ್ಡ ಸಿಟಿ ಗ್ಯಾಸ್ ವಿತರಣಾ ಕಂಪನಿಯಾದ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕುಮಾರ್ ಶಂಕರ್. ನೆಕ್ಸ್ಟ್ ಕ್ವಶನ್. ಪ್ರಖ್ಯಾತ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾದ ಭಾರತೀಯ ವಿದ್ಯಾಭವನದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬನ್ವರಿಲಾಲ್ ಪುರೋಹಿತ್. ನೆಕ್ಸ್ಟ್ ಕ್ವಶನ್. ಜೂನ್ 2026 ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು SBI ಕೇಂದ್ರ ಮಂಡಳಿಗಳಲ್ಲಿ ನಿರ್ದೇಶಕರಾಗಿ ಕೇಂದ್ರ ಸರ್ಕಾರ ಯಾರನ್ನು ನಾಮನಿರ್ದೇಶನ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸಂಜಯ್ ಲೋಹಿಯಾ. ಕ್ವಶನ್ 70. ಜೂನ್ 2026 ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಧೀರಜ್ ಸೇತ್. ಈಸ್ ದ 31st ಚೀಫ್ ಆಫ್ ಆರ್ಮಿ ಸ್ಟಾಫ್ ಸಕ್ಸೀಡಿಂಗ್ ಉಪೇಂದ್ರ ದ್ವಿವೇದಿ. ಇಂಡಿಯನ್ ಆರ್ಮಿ ಎಸ್ಟಾಬ್ಲಿಷ್ ಆಗಿದ್ದು 1 ಏಪ್ರಿಲ್ 1895. ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ನ್ಯೂ ದಿಲ್ಲಿ. ಆರ್ಮಿ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ 15th January. ಕ್ವಶನ್ 71. ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯದ ಮಿಲಿಟರಿ ಸಲಹೆಗಾರ ಹುದ್ದೆಗೆ ನೇಮಕಗೊಂಡ ಮೊದಲ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರಾಜೀವ್ ಗಾಯ್. ಕ್ವಶನ್ 72. ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರೊಫೆಸರ್ ಅಲಕ್ ಎನ್ ಶರ್ಮಾ. ಕ್ವಶನ್ 73. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಹೊಸ ಇನ್ಸ್ಪೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯೂ ಇನ್ಸ್ಪೆಕ್ಟರ್ ಜನರಲ್ ಆಫ್ ದಿ NIA. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸುಂದರ್ರಾಜ್ ಪಟ್ಲಿಂಗಂ. NIA ಬಗ್ಗೆ ತಿಳ್ಕೊಳ್ಳೋದಾದ್ರೆ ಎಸ್ಟಾಬ್ಲಿಷ್ ಆಗಿದ್ದು 31st December 2008. It functions under Ministry of Home Affairs. Headquarters located in New Delhi. Present Director General of the NIA is Rakesh Agarwal. Question 74. ಜೂನ್ 2026 ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಹಿತೇಶ್ ರಮೇಶ್ ಚಂದ್ರ ಜೋಶಿ. ಕ್ವಶನ್ 75. ಜೂನ್ 2026 ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಸೈಬಲ್ ಚಟ್ಟೋಪಾಧ್ಯಾಯ್. ಕ್ವಶನ್ 76. ಆಕಾಶವಾಣಿ ಸಮಾಚಾರದ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಲ್ ಇಂಡಿಯಾ ರೇಡಿಯೋ ನ್ಯೂಸ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಾಜೀವ್ ಕುಮಾರ್ ಜೈನ್. ಧೀರೇಂದ್ರ ಓಜಾ ಅವರು ಪ್ರೆಸೆಂಟ್ Director General of the PIB, and Paresh Rawal is the Chairman of the National School of Drama NSD, and R. Madhavan is the Chairman of the Film and Television Institute of India, and Vivek Gupta is the President of the Indian Newspaper Society, and Rajesh Sharma is the President of the News Broadcasters and Digital Association NBDA. Question 77. ಮಾರ್ಚ್ 2025 ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಚೆಲ್ಲ ಶ್ರೀನಿವಾಸಲು ಶೆಟ್ಟಿ. ಕ್ವಶನ್ 78. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಜಯ್ ಗಾರ್ಗ್. ಕ್ವಶನ್ 79. ಭಾರತದ ಹೊಸ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕೆ ಸಂಜಯ್ ಮೂರ್ತಿ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕ್ವಶನ್ ನಂಬರ್ 80. ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಮಹಿಳಾ ಆಯೋಗದ 9ನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ವಿಜಯ್ ಕಿಶೋರ್ ರಹತ್ಕರ್. ಕ್ವಶನ್ ನಂಬರ್ 81. ಡಿಸೆಂಬರ್ 2025 ಕೇಂದ್ರೀಯ ಮಾಹಿತಿ ಆಯೋಗದ ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಕುಮಾರ್ ಗೋಯಲ್. ನೆಕ್ಸ್ಟ್ ಕ್ವಶನ್. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ?
ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಸನ್ನ ಕುಮಾರ್ ಡಿ. ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2026ರಲ್ಲಿ ನ್ಯಾಸ್ಕಾಂನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಕಾಂತ್ ವೆಳಮಕ್ಕಣ್ಣಿ. ನ್ಯಾಸ್ಕಾಂ ಎಸ್ಟಾಬ್ಲಿಷ್ ಆಗಿದ್ದು 1988ರಲ್ಲಿ, ಹೆಡ್ ಕ್ವಾರ್ಟರ್ಸ್ ಇನ್ ನೋಯ್ಡಾ. ನೆಕ್ಸ್ಟ್ ಕ್ವಶನ್, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಹೊಸ ಪ್ರಧಾನ ಕಾರ್ಯದರ್ಶಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅನಂತ್ ಸ್ವರೂಪ್. ಇದು ಎಸ್ಟಾಬ್ಲಿಷ್ ಆಗಿದ್ದು 1927ರಲ್ಲಿ. ಫುಲ್ ಫಾರ್ಮ್ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಫೌಂಡೆಡ್ ಬೈ ಘನಶ್ಯಾಮ್ ದಾಸ್ ಬಿರ್ಲಾ ಆ್ಯಂಡ್ ಪುರುಷೋತ್ತಮ್ ದಾಸ್ ಥಾಕೂರ್ ದಾಸ್. ಹೆಡ್ಕ್ವಾರ್ಟರ್ ಲೊಕೇಟೆಡ್ ಇನ್ ನ್ಯೂ ದೆಹಲಿ. ಪ್ರೆಸೆಂಟ್ ಚೇರ್ಮನ್ ಇಸ್ ಅನಂತ್ ಗೋಯಂಕಾ. ಕ್ವಶನ್ 85, ಅಕ್ಟೋಬರ್ 2025ರಲ್ಲಿ ಇಂಟರ್ನೆಟ್ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ರಂಜನ್ ಪ್ರಕಾಶ್ ದೇಸಾಯಿ. ಕ್ವಶನ್ 86, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ 11ನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ತುಹಿನ್ ಕಾಂತ್ ಪಾಂಡೆ. BSEಯ ಪ್ರೆಸೆಂಟ್ ಚೇರ್ಮನ್ ಪ್ರಮೋದ್ ಅಗರ್ವಾಲ್ ಅಂಡ್ NSEಯ ಪ್ರೆಸೆಂಟ್ ಚೇರ್ಮನ್ ಶ್ರೀನಿವಾಸ್ ಇಂಜೇತಿ. ಕ್ವಶನ್ 87, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರೆಸೆಂಟ್ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ದಿ CISF. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಪ್ರವೀಣ್ ರಂಜನ್. CISF ಎಸ್ಟಾಬ್ಲಿಷ್ ಆಗಿದ್ದು 10 ಮಾರ್ಚ್ 1969ನಲ್ಲಿ. Therefore, 10 March is observed as the CISF Rising Day and its headquarters located in New Delhi. Question 88, in October 2025 RBIನ ಹೊಸ ಡೆಪ್ಯೂಟಿ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಶಿರೀಶ್ ಚಂದ್ರ ಮುರ್ಮು. ಕ್ವಶನ್ 89, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ವಿ ರಾಮ ಸುಬ್ರಮಣಿಯನ್. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಚೇರ್ಪರ್ಸನ್ ಇಸ್ ಅಂತರ್ ಸಿಂಗ್ ಆರ್ಯ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಚೇರ್ಪರ್ಸನ್ ಇಸ್ ಕಿಶೋರ್ ಮಕ್ವಾನಾ. ನ್ಯಾಷನಲ್ ಕಮಿಷನ್ಸ್ ಫಾರ್ ಮೈನಾರಿಟೀಸ್ ಇಸ್ ಇಕ್ಬಾಲ್ ಸಿಂಗ್ ಲಾಲ್ಪುರ. ನೆಕ್ಸ್ಟ್ ಕ್ವಶನ್, ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಲ್ ಕುಮಾರ್ ಮಿಂಡಾ. ಕ್ವಶನ್ 91, ಭಾರತದ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ. ಕ್ವಶನ್ 92, ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಆಗಿ ಕೇಂದ್ರ ಸರ್ಕಾರವು ಯಾರಿಗೆ 1 ವರ್ಷದ ಅಧಿಕಾರಾವಧಿಯ ವಿಸ್ತರಣೆಯನ್ನು ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೀವ್ ಸಿಂಗ್ ರಘುವಂಶಿ. ಕ್ವಶನ್ 93, ಕೇಂದ್ರ ಲೋಕಸೇವಾ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯೂ ಚೇರ್ಮನ್ ಆಫ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ದಟ್ ಈಸ್ UPSC. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡಾಕ್ಟರ್ ಅಜಯ್ ಕುಮಾರ್. SSCದು ಪ್ರೆಸೆಂಟ್ ಚೇರ್ಮನ್ ಎಸ್ ಗೋಪಾಲ ಕೃಷ್ಣನ್. ಕ್ವಶನ್ 94, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯೂ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ರಾಕೇಶ್ ಅಗರ್ವಾಲ್. ಕ್ವಶನ್ 95, ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರು ಯಾರು? ಅವರ ಅಧಿಕಾರಿ ಅವಧಿಯನ್ನು ಮೇ 2027 ವಿಸ್ತರಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಜಿತ್ ಕುಮಾರ್ ಮೊಹಂತಿ. ಕ್ವಶನ್ ನಂಬರ್ 96, ಜೂನ್ 2025ರಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭೂಪೇಂದರ್ ಯಾದವ್. ಕ್ವಶನ್ 97, ರಾಷ್ಟ್ರೀಯ ವಿಪತ್ತು ಸ್ಪಂದನಾ ಪಡೆಯ ಮಹಾನಿರ್ದೇಶಕರ ಅಧಿಕಾರಾವಧಿಯನ್ನು ಮಾರ್ಚ್ 30, 2027ರವರೆಗೆ ವಿಸ್ತರಿಸಲಾಗಿದೆ. ಅವರ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ ಪಿಯೂಷ್ ಆನಂದ್. ಕ್ವಶನ್ 98, ವುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ರವೀಂದ್ರ ಕುಮಾರ್ ಅಗರ್ವಾಲ್. FCI ಎಸ್ಟಾಬ್ಲಿಷ್ ಆಗಿದ್ದು 14 ಜನವರಿ 1965ರಲ್ಲಿ. ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ನ್ಯೂ ದೆಹಲಿ. ಕ್ವಶನ್ 99, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ಮೊದಲ ಮಹಿಳಾ ಮುಖ್ಯ ಅಧೀಕ್ಷಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ RM ನಾಚಮ್ಮೆ.
ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎಸ್ಟಾಬ್ಲಿಷ್ ಆಗಿದ್ದು 1987ರಲ್ಲಿ. ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಮುಂಬೈ. ಕ್ವಶನ್ ನಂಬರ್ 100, ಇದೊಂದು ಟೆಸ್ಟ್ ಕ್ವಶನ್. ಬಾಬಾ ಅಣು ಸಂಶೋಧನಾ ಕೇಂದ್ರದ ಪ್ರಸ್ತುತ ನಿರ್ದೇಶಕರು ಯಾರು? ಇದರ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ.